ಬಿಟ್ಟ ಪರಿಣಾಮನ ಉತ್ತರ ಪ್ರದೇಶ ಕಳ್ಕೊಂಡು ಹೋಗಿಬಿಡ್ತು, ಬಿಹಾರನ ಕಳ್ಕೊಂಡು ಹೋಗಿಬಿಡ್ತು, ಮಧ್ಯಪ್ರದೇಶನ ಕಳ್ಕೊಂಡು ಹೋಗಿಬಿಡ್ತು. ಈಗ ಅನೇಕ ರಾಜ್ಯಗಳನ್ನ ಕಳ್ಕೊಂಡು ಇವತ್ತು ಅವ್ರ ತಿಳುವಳಿಕೆ ಬಂದದ್ದು, ಇಲ್ಲಪ್ಪ ಇದನ್ನು ಬಿಟ್ಟರೆ ನಮಗೆ ಭವಿಷ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದಕ್ಕಾಗಿ ಮೀಸಲಾತಿನ 75% ಹೆಚ್ಚು ಮಾಡಬೇಕು. ಜೊತೆಗೆ ಸಂವಿಧಾನ ವಿಧಿ 15(5) ಪ್ರಕಾರ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಮೀಸಲಾತಿ ನೀಡಬೇಕು, ಖಾಸಗಿ ಮೀಸಲಾತಿ ಕೊಡಲೇಬೇಕಂತ ಒತ್ತಡ ಹಾಕುವಂಥದ್ದು. ತೆಲಂಗಾಣ ಮಾದರಿಯಲ್ಲಿ ಇಲ್ಲಿ ಜನಗಣತಿ ಆಗಬೇಕು, ಜಾತಿ ಗಣತಿ ಆಗಬೇಕು ಅಂತ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈ ಎಲ್ಲ ನೆಲೆಯಲ್ಲೇ ಈ ಒಂದು ಬೆಂಗಳೂರು ಘೋಷಣೆ ಈ ನೆಲೆಯಲ್ಲೇ ಈ ಮೊದಲ ಬಾರಿಗೆ ಒಂದು ದೃಢವಾದ ನಿರ್ಧಾರ ತೆಗೆದುಕೊಂಡ ಈ ಜಾತಿ ಗಣತಿ ಮತ್ತು ಜೊತೆಗೆ ರಿಸರ್ವೇಷನ್ನು ಜೊತೆಗೆ ಇವರಿಗೆಲ್ಲ ಏನಪ್ಪ ಅಂತಂದ್ರೆ ಭವಿಷ್ಯ ಭದ್ರ ಮಾಡುವಂಥ ಕೆಲಸ ನಾವು ಮಾಡಿದ್ವಿ ಅನ್ನೋಂಥ ಮಾಡಬೇಕು, ಮಾಡಿದ್ದೀವಿ ಅನ್ನೋ ನೆಲೆಯಲ್ಲಿ ಇವತ್ತು ಇವರು ಮಾತಾಡೋದನ್ನು ನೋಡಿದಾಗ ಸಹಜವಾಗಿ ಮುಂಬರುವ ಇಲೆಕ್ಷನ್ಗಳಲ್ಲೇ ಚುನಾವಣೆಗಳಲ್ಲೇ BJPಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೇನಪ್ಪ ಇವರು ಅನ್ನುವಂಥ ಮಾತುಗಳು ಸಹಿತ ಇವತ್ತು ಚರ್ಚೆಗೆ ಬರ್ತಾಯಿದ್ದಾವೆ. ಏನೂ ಆಗಲಿ, ಒಟ್ಟಾರೆಯಾಗಿ ಇವತ್ತು ಕಾಂಗ್ರೆಸ್ ಹಿಂದೆಂದಿಗಿಂತಲೂ ಹೆಚ್ಚು ಏನಪ್ಪ ಅಂದ್ರೆ ಜನರ ಸಮೀಪ ಹೋಗ್ತಾ ಇದೆ, ಜನರ ಮನಸ್ಸಿನ ಮಾತುಗಳನ್ನು ಕೇಳ್ತಾ ಇದೆ. ಜೊತೆಗೆ ಜನರು ಇವತ್ತು ನೋಡ್ರಿ ಬಿಹಾರ ತುಂಬ ಇವತ್ತು ಹೆಚ್ಚಿಗೆ ಏನಪ್ಪ ಅಂದ್ರೆ ಇವತ್ತು ಜನ ಕೂಡ್ತಾ ಇರೋದು ರಾಹುಲ್ ಗಾಂಧಿಯವರ ಫಂಕ್ಷನ್ಗಳಿಗೆ ಅನ್ನೋದು ಅಷ್ಟೇ ಸತ್ಯದ. ಮತ್ತು ಅಲ್ಲಿಯೂ ಸಹಿತ ಭಾಳ ಜಾಣ್ಮೆ ಹೆಜ್ಜೆ ಇಟ್ಟಿದ್ದಾರೆ ರಾಹುಲ್ ಗಾಂಧಿಯವರು. ತಮ್ಮವರು ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಆಗಲಿ ಅಂತಿದ್ದಾರೆ, ಅವ್ರು ಸಣ್ಣವ್ರು ಆಗ್ತಿದ್ರು ಏನೋ. ಈಗಾಗಲೇ ತೇಜಸ್ವಿ ಅವರು ಅಲ್ಲಿ ಮುಖ್ಯಮಂತ್ರಿ ಅಂತ ತಾವು ಒಪ್ಪಿಗೆನೂ ಕೊಟ್ಟಿದ್ದಾರೆ. ಆ ದಿಶೆಯಲ್ಲೇ ಅದು ಸತ್ಯನದ. ಯಾಕಂದ್ರೆ ಇವತ್ತು ಮೊದಲು ಎದ್ದು ನಿಲ್ಲುವ ಕೆಲಸ ಆಗಬೇಕಾಗಿದೆ ಕಾಂಗ್ರೆಸ್. ಆ ದಿಶೆಯಲ್ಲೇ OBCಯನ್ನು ವಿಶ್ವಾಸ ತೆಗೆದುಕೊಂಡ ಒಂದು ಹೆಜ್ಜೆ BJPಗಿಂತಲೂ ಮುಂದೆ ಇಡಬೇಕು.